ನಾನು ಕಣೋ ನಾನು ಕಣೋ ನಿನ್ನ ಗೆಳೆಯ ಶಶಾಂಕ. ಯಾವನು ನೀನು ಗೆಳೆಯ ಅಂತ ಗೆಳೆಯ ತೆಗೆ, ನೀನೇನು ಬೇಜಾರ ಮಾಡ್ಕೋಬೇಡಮ್ಮ. ಹೇ, ಇವನು ಹಲ್ಕ ನನ್ನ ಮಗ, ನನ್ನ ಮಗ. ತಂಗಿ, ನೀನಿಲ್ಲೇ ನಿದ್ದೆ ಮಾಡ್ತಾ ಇರು. ತಂಗಿ, ನೀನಿಲ್ಲೇ ಮಲಗಿ ನಿದ್ದೆ ಮಾಡ್ತಾ ಇರು. ನಾನು ಹೋಗಿ ನಿನಗೆ ತಿನ್ನಾಕೊಂಡು ತರ್ತೀನಮ್ಮ. ಹಣ್ಣು ತರ್ತೀನಿ, ನಿನಗೆ ತಿನ್ನಾಕೊಂಡು ತರ್ತೀನಿ. ಹೇ, ಯಾರು ಆವಾಜು ಮಾಡಬೇಡ್ರಿ, ಯಾಕಂದ್ರೆ ನನ್ನ ತಂಗಿ ನಿದ್ದೆ ಮಾಡಕತ್ತಾಳ. ನನ್ನ ತಂಗಿ ನಿದ್ದೆ ಮಾಡಕತ್ತಾಳ. ನನ್ನ ತಂಗಿ ನಿದ್ದೆ ಮಾಡಕತ್ತಾಳ. ನಾನು ಹಣ್ಣು ತೊಗೊಂಬರ್ತೀನಿ. ತಂಗಿ ನೀನಿಲ್ಲ ಮಲ್ಗಮ್ಮ. ಹೇ ಅಣ್ಣ ನನ್ನ ತಂಗಿ ನೋಡ್ತಾ ಇರೋ, ನಾನು ಒಳಗೆ ಹೋಗಿ ನನ್ನ ತಂಗಿಗೆ ಹಣ್ಣು ತರ್ತೀನಿ. ಇಲ್ಲ ಅಂದ್ರೆ ಹಸು ತಡಿಯಕ್ಕಾಗಲ್ಲ ನನ್ನ ತಂಗಿ. ಹಸು ತಡಿಯಕ್ಕಾಗಲ್ಲ ನನ್ನ ತಂಗಿಗೆ. ಹಣ್ಣು ತರ್ತೀನಿ ತಂಗಿ, ಮಲಗು. ಯಾಕೆ ನನ್ನ ತಂಗಿ ಹೊತ್ಕೊಂಡ್ರಿ? ಯಾಕ ಅವಳು ನನ್ನ ತಂಗಿ, ಬಂಗಾರದಂತ ತಂಗಿ. ತಂಗಿ ಹೋಗ್ಬಿಡಮ್ಮ. ಅವರು ಎಲ್ಲಿ ಕರ್ಕೊಂಡ್ರ ಮನೇನ? ತಡಿ, ನಾನು ಬರ್ತೀನಮ್ಮ, ನಾನು ಬರ್ತೀನಿ. ತಂಗಿ ಎಲ್ಲಿದ್ದೀಯಮ್ಮ? ಬಾರಮ್ಮ, ಒಂದೇ ಒಂದು ಸಲ ನಿನ್ನ ಮುಖ ತೋರಿಸಿ ಬಾರಮ್ಮ. ಎಲ್ಲಿದ್ದೀಯಮ್ಮ? ಅಣ್ಣ ಅಂದ್ರ ಮಣ್ಣ ನೀನು. ತಂಗಿ ಅಂದ್ರೆ ನನ್ನ ತಂಗಿ, ನನ್ನ ಬಂಗಾರದಂತ ತಂಗಿ. ಬಂಗಾರ. ಅಣ್ಣ ನಾನಿನ್ನು ಬರ್ತೀನಿ. ಟಾಟಾ. ತಂಗಿ ಸವಿತಾ, ಇಲ್ಲಿ ನನ್ನ ತಂಗಿ ಇಲ್ಲಿ
ನನ್ನ ತಂಗಿ. ನನ್ನ ತಂಗಿ ಕಂಡಂಗಾಯ್ತು. ತಂಗಿಯೇ ತಂಗಿಯೇ ನನ್ನ ಮುದ್ದು ತಂಗಿಯೇ ಅಣ್ಣನ ಬೆನ್ನಿನ ಕೂಸು ಮರಿ ಬೊಂಬೆಯೇ ಮನ್ನಿಸು ಇಲ್ಲವೇ ದಂಡಿಸು ಮನ್ನಿಸು ಇಲ್ಲವೇ ದಂಡಿಸು. ಅಣ್ಣ ಯಾಕೆ ಅಳ್ತಾ ಇದೆ ಅಣ್ಣ? ತಂಗಿ ಸತ್ತು ಬಹುದಿನವಾಗಿ ಹೋಯ್ತಣ್ಣ. ಅಳಬೇಡಣ್ಣ, ಅಳಬೇಡ. ಇಲ್ಲಿ ನಮ್ಮ ತಂಗಿ, ಇಲ್ಲಿ ನನ್ನ ತಂಗಿ. ಅಣ್ಣ ಅಲ್ಲಿ ಯಾರು ಇಲ್ಲಣ್ಣ. ಅಣ್ಣ ತಂಗಿಯ ನೆನಪಾಯಿದ್ದೇನಣ್ಣ ನಿನಗೆ? ತಂಗಿಯ ನೆನಪಾಯಿದ್ದೇನಣ್ಣ ನಿನಗ? ಹೇ ಹೇ ಸರಿಯೋ? ನನಗೆ ಯಾರು ತಮ್ಮಂದಿರಿಲ್ಲ, ಅಣ್ಣಂದಿರು ಇಲ್ಲ. ನನಗಿರೋದು ಒಂದೇ ಒಂದು ತಂಗಿ. ನನಗಿರೋದು ಒಂದೇ ಒಂದು ತಂಗಿ, ಅದು ನನ್ನ ತಂಗಿ. ಮೊನ್ನೆ ನನ್ನ ತಂಗಿನ ಮಣ್ಣಾಗ ಮುಚ್ಚಿದವು ನೀನ ಅಲ್ಲ? ಹೌದು 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 ಹೌದು, ನನ್ನ ತಂಗಿ ಮಣ್ಣಾಗ ಮುಚ್ಚಿದವು ನೀನ. ಹೇಳು ಹೇಳೋ ಹೇಳೋ ಪಾಪಿ, ನನ್ನ ತಂಗಿ ಯಾಕೆ ಮಣ್ಣ ಮುಚ್ಚಿದೆ? ಹೇ ರವಿರಾಜ, ಯಾಕೋ ಅವನು ನಿನ್ನ ತಮ್ಮ ಕಣೋ. ಶಶಾಂಕ್, ನನಗೊಂದು ತಿಳಿಯದಂತಾಗಿದೆ ಶಶಾಂಕ. ರಣಜಿತ್, ರವಿರಾಜ ಬಾಳು ನೊಂದು ಬಿಟ್ಟಿದ್ದಾನೆ. ಶಶಾಂಕ್, ನನಗೊಂದು ತಿಳಿಯದಂತಾಗಿದೆ ಶಶಾಂಕ, ತಿಳಿದಂತಾಗಿದೆ. ನಮ್ಮ ಅಣ್ಣ ಹುಚ್ಚರಾಗೆ ಒಬ್ಬೊಬ್ಬನೇ ಮಾತನಾಡ್ತಾ ಇದ್ದಾನೆ ಶಶಾಂಕ. ತಂಗಿಯ ಸವಿ ನೆನಪಿನಲ್ಲಿ ಅಣ್ಣ ಹುಚ್ಚನಾಗಿ ಬಿಟ್ಟನಪ್ಪ. ನೀನೇನು ಭಯಪಡಬೇಡ ರಣಜಿತ್. ರವಿರಾಜ ಸವಿತಾಳ ಮೇಲಿಟ್ಟಿರುವ ಪ್ರೀತಿ ಅವನನ್ನು ಮೊರೆ ಕಳಿಸುತ್ತದೆ ಅಷ್ಟೇ. ಅವನು ಮೊದಲಿನಂತೆ ಹಾಗೆ ಆಗುತ್ತಾನೆ. ಇದು ಆ ಭಾರತ್ ಮಾತೆಗೆ ಗೊತ್ತು ಶಶಾಂಕ. ನಮ್ಮ ಅಣ್ಣನ ಹುಚ್ಚತನ ಗುಣವಾಗಿ ಮೊದಲಿನ ತರವಾದರೆ ಅಷ್ಟೇ ಸಾಕು ಶಶಾಂಕ. ಶಶಾಂಕ, ಅಣ್ಣನಿಗೆ ಬರುವಾಗ ಹೊಸ ಬಟ್ಟೆಯನ್ನು ತೆಗೆದುಕೊಂಡು ಮನೆಯಲ್ಲಿ ಇಟ್ಟಿದ್ದೇನೆ. ಹೋಗಿ ಮನೆಯಲ್ಲಿ ಹೊಸ ಬಟ್ಟೆಯನ್ನು ಅಣ್ಣನಿಗೆ ಹಾಕಿಕೊಂಡು ಬಾ ಶಶಾಂಕ, ಹೋಗು. ಆಯ್ತು, ಅವನಿಗೆ ಹೊಸ ಬಟ್ಟೆಯನ್ನು ನಾನು ಹಾಕುತ್ತೇನೆ. ರವಿರಾಜ ಬಾರೋ, ಹೊಸ ಬಟ್ಟೆ ಹಾಕಿಕೊಂಡು ಜಾತ್ರೆಗೆ ಹೋಗೋಣ ಬಾರೋ.